ಮಕ್ಕಳಾಗಿಲ್ಲ ಅಂತ ಕಾಟ ಕೊಡ್ತಿದ್ದ ಹೆಂಡ್ತಿನ ಕುತ್ತಿಗೆ ಇಸಿಗೆ ಸಾಯಿಸಿ ಹಾರ್ಟ್ ಅಟ್ಯಾಕು ಅಂತ ಬೆಳಗಾವಿಯಲ್ಲಿ ಫಕೀರಪ್ಪ ಅವನನ್ನು ಕತೆ ಕಟ್ಟಿದ್ರೆ ಬಿರಿಯಾನಿಲಿ ವಿಷ ಹಾಕ್ಬಿಟ್ಟು ಗಂಡನ ಸಾಯಿಸಿ ಹಾರ್ಟ್ ಅಟ್ಯಾಕು ಅಂತ ಬಿಟ್ಟು ಗುಂಟೂರಲ್ಲಿ ಒಬ್ಳು ಸ್ಟೋರಿ ಕಟ್ಟವಳೆ. ಎರಡೂ ಕಡೆ ಸ್ಟೋರಿ ವರ್ಕೌಟ್ ಆಗಿಲ್ಲ, ತಗಲಾಕೊಂಡು ಜೈಲ್ಗೆ ಹೋಗವ್ರೆ. ಡಿಫ್ರೆಂಟ್ ಲೊಕೇಶನ್ನು, ಡಿಫ್ರೆಂಟ್ ಕಾಂಬಿನೇಷನ್ನು, ಕ್ಲೈಮ್ಯಾಕ್ಸ್ ಮಾತ್ರ ಒಂದೇ. ಇಲ್ಲಿ ಎರಡೂ ಕಡೆ ಕೊಲ್ಲೋ ಅಗತ್ಯ ಇರಲಿಲ್ಲ, ಸೊಲ್ಯೂಷನ್ಸ್ ತುಂಬ ಇದ್ವು. ಆದರೂ ಇವರು ಕೊಲ್ಲೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ದುರಂತ. ಈ ಆಂಧ್ರ ಪ್ರದೇಶದ ಗುಂಟೂರಲ್ಲಿ ಏನಾಗಿತ್ತು ಅಂದರೆ, ಲೋಕಂ ಶಿವರಾಜು ಅನ್ನೋನು ಮಾಧವಿ ಅನ್ನೋರು ದಂಪತಿಗಳು ಮದುವೆ ಮಾಡ್ಕೊಂಡು ಸುಮಾರು ವರ್ಷಗಳಾಗಿದ್ದಾವೆ. ಇದ್ರ ಮಧ್ಯದಲ್ಲಿ ಈ ಸಂಸಾರದೊಳಗೆ ಗೋಪಿ ಅನ್ನೋನು ಎಂಟ್ರಿ ಆಗಿದೆ. ಗಂಡ ಹೆಂಡತಿ ಮತ್ತೆ ಅವನು ಸ್ಟೋರಿ ಥರ ಆಗೋಗ್ಬಿಟ್ಟಿದೆ. ಇದು ಲವರ್ ಮೇಲಿನ ಆಸೆ ಗಂಡನಿಗೆ ಮೂರ್ದ ಇಟ್ಬಿಟ್ಟವಳೆ ಹೆಂಡತಿ. ಗಂಡನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿ ಅದ್ರಲ್ಲಿ ವಿಷ ಹಾಕಿ ತಿನ್ನಿಸ್ಬಿಟ್ಟವಳೆ. ಅದನ್ನು ತಿಂದು ಶಿವರಾಜ ಪ್ರಜ್ಞೆ ಕಳ್ಕೊಂಡವನೇ. ಈ ಮಾಧವಿ ಅನ್ನೋಳು ಅವ್ರ ಲವರ್ ಗೋಪಿನ ಕರೆಸ್ಕೊಂಡು ಗಂಡನ ಮುಖದ ಮೇಲೆ ದಿಂಬಿಟ್ಟು ಉಸಿರುಗಡಿಸಿ ಕೊಂದೇ ಬಿಟ್ಟವಳೆ. ಕೆಲಸ ಮುಗಿದ ಮೇಲೆ ಆ ಲವರು ಮನೆ ಕಡೆ ಹೋಗೋನೆ. ಇವಳು ಬೆಳಗಾನ ಗಂಡನಿಗೆ ಹಣದ ಮುಂದೆ ಕೂತ್ಕೊಂಡು ಬ್ಲೂ ಪಿಕ್ಚರ್ ನೋಡವಳೆ. ಬೆಳಗಾದ ಕೂಡಲೇ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತಿ ಅಂತ ರಂಪ ಮಾಡವಳೆ. ಎಲ್ಲ ಜನ ಸೇರ್ಕೊಂಡವ್ರೆ. ಬಾಡಿ ಕಿವಿ ರಕ್ತ ಬರ್ತಾ ಇತ್ತಲ್ಲ, ಏನೋ ಎಡವಟ್ಟಾಗೋಗ್ಬಿಟ್ಟೈತೆ ಅಂತ ಯಾರೋ ಬುದ್ಧಿವಂತರು ಪೊಲೀಸನ್ನು ಕರೆಸವ್ರೆ. ಅಷ್ಟೇ. ಇವಳಿಗೆ ರಿಪೇರಿ ಮಾಡೋದು ಕೂಡಲೇ ವಿಷ ಬಾಯ್ಬಿಟ್ಟವಳೆ. ಗಂಡನ ಕೊಂದು ಬೆಳಗಾನ ಏನು ಮಾಡ್ತಿದ್ಲು ಅಂತ ಫೋನ್ ಚೆಕ್ ಮಾಡಿ ನೋಡೋದು ಪೊಲೀಸ್ನವ್ರಿಗೆ ಶಾಕ್. ಇನ್ನು ಈ ಬೆಳಗಾವಿ ವಿಚಾರಕ್ಕೆ ಬಂದರೆ, ಬೈಲು ಹೊಂಗಲದ ಹತ್ರ ನೇಗಿನ ಹಾಳ ಅಂತ ಒಂದು ಊರಿದೆ. ಫಕೀರಪ್ಪ ಅನ್ನೋನಿಗೆ ರಾಜೇಶ್ವರಿ ಅನ್ನೋ ಹುಡುಗಿ ಜೊತೆ ಮದುವೆ ಆಗ್ಬಿಟ್ಟು 3 ವರ್ಷ ಆಗಿತ್ತಂತೆ. 3 ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಹೋಗ್ಬಿಟ್ಟು ಆ ಹುಡುಗಿ ಡೈಲಿ ಜಗಳ ಮಾಡ್ತಿಲ್ಲಂತೆ. ಅದಕ್ಕೆ ಸಿಟ್ಟಿಗೆದ್ದು ಫಕೀರಪ್ಪ ಆ ಹುಡುಗಿನ ಕತ್ತಿಸ್ಬಿಟ್ಟು ಉಸಿರುಗಡಿಸಿ ಕೊಂದೇ ಬಿಟ್ಟವನೆ. ಊರವರಿಗೆಲ್ಲ ಹಾರ್ಟ್ ಅಟ್ಯಾಕು ಅಂತ ಹೇಳ್ಬಿಟ್ಟು ತಿದಿವುದವನೇ. ಕುತ್ತಿಗೆ ಮೇಲೆ ಇದು ಮಾರಕ್ಕೆ ನೋಡಿ ಗ್ರಾಮಸ್ಥರಿಗೆ ಡೌಟ್ ಬಂದೈತೆ. ಪೊಲೀಸನ್ನು ಕರೆಸಿ ಹಿಡ್ಕೊಟ್ಟವ್ರೆ. ಆಮೇಲೆ ಎಲ್ಲ ವಿಚಾರ ಹೊರಗೆ ಬಂದೈತೆ. ನೋಡಿ, ಎರಡೂ ಕೇಸಲ್ಲಿ ಕೊಲೆ ಅನಿವಾರ್ಯ ಆಗಿರಲಿಲ್ಲ. ಇಬ್ಬರಿಗೂ ಬೇರೆ ಬೇರೆ ಸೊಲ್ಯೂಷನ್ ಇದ್ವು. ಕೊಂದು ಹಾರ್ಟ್ ಅಟ್ಯಾಕ್ ಅಂತ ಕತೆ ಕಟ್ಟೋರಿಗೆ ಕೊಲ್ಲದೆ ಹಾರ್ಟಿಂದ ಯೋಚನೆ ಮಾಡಿದರೆ 2 ಜೀವಗಳು ಉಳಿತಾ ಇದ್ವು. 4-5 ಮನೆ ಹಾಳಾಗೋದು ತಪ್ಪೋದು. ಅವಳು ಗಂಡನಿಗೆ ಡೈವೋರ್ಸ್ ಕೊಟ್ಟು ತನಗೆ ಇಷ್ಟ ಬಂದು ಬಾಳ್ಬೋದಿತ್ತು. ಇವನಿಗೆ ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಮೆಡಿಕಲ್ ಸೊಲ್ಯೂಷನ್ಗಳಿತ್ತು. ಸಾವೊಂದೇ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ.